Hello, welcome back to my YouTube channel Nursing Simplified Kannada. Today we will discuss about nursing care plan and hypertension disease. ಇವತ್ತಿನ ಕ್ಲಾಸಲ್ಲಿ ನಾವು ನರ್ಸಿಂಗ್ ಕೇರ್ ಪ್ಲ್ಯಾನ್ನ ಹೈಪರ್ ಟೆನ್ಷನ್ ಡಿಸೀಸ್ ಕಂಡೀಷನ್ ಮೇಲೆ ಯಾವ ರೀತಿಯಾಗಿ ಈಸಿ ಆ್ಯಂಡ್ ಓನ್ ಆಗಿ ನರ್ಸಿಂಗ್ ಕೇರ್ ಪ್ಲ್ಯಾನ್ ಹಾಕೋದಂತ ತಿಳ್ಕೊಳ್ಳೋಣ. ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋಸ್ನ ನೋಡ್ತಿರ್ತೀರ ಅಂಥವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟಿಲ್ ಎಂಡ್ವರೆಗೂ ಈ ವಿಡಿಯೋನ ನೋಡಿ. ಮತ್ತು ನಿಮಗೆ ಯಾವ ಟಾಪಿಕ್ ಮೇಲೆ ನರ್ಸಿಂಗ್ ಕೇರ್ ಪ್ಲ್ಯಾನ್ ಬೇಕಂತ ಕಮೆಂಟ್ ಮಾಡಿ. ನಾನು ನೆಕ್ಸ್ಟ್ ಆ ವಿಡಿಯೋನ ನಿಮಗೆ ಅಪ್ಲೋಡ್ ಮಾಡ್ತೀನಿ. ಬನ್ನಿ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ. ಸೊ ಇವತ್ತು ನಾವು ಹೈಪರ್ ಟೆನ್ಷನ್ ಡಿಸೀಸ್ ಕಂಡೀಷನ್ ಮೇಲೆ ನರ್ಸಿಂಗ್ ಕೇರ್ ಪ್ಲ್ಯಾನ್ನ ಹಾಕೋಣ. ಈ ವಿಡಿಯೋ ಓನ್ಲಿ ಬೇಸಸ್ ಆನ್ ಡಯಾಗ್ನೋಸಿಸ್ ಮೇಲೆ ನರ್ಸಿಂಗ್ ಕೇರ್ ಪ್ಲ್ಯಾನ್ ಹೇಳೋದಾಗಿರುತ್ತೆ. ಅಂದರೆ ಯಾವುದೇ ಪರ್ಟಿಕ್ಯುಲರ್ ಪೇಷಂಟ್ ಹಿಸ್ಟ್ರಿನ ನಾನು ಈ ವಿಡಿಯೋದಲ್ಲಿ ತೊಗೊಂಡಿರಲ್ಲ. ನಿಮಗೇನಾದರೂ ಕಂಪ್ಲೀಟ್ ಐಡೆಂಟಿಫಿಕೇಷನ್ ಡಾಟಾ ಟು ಹೆಲ್ತ್ ಎಜುಕೇಷನ್ವರೆಗೂ ಒಂದು ವಿಡಿಯೋ ಬೇಕಿದ್ದರೆ ಕಮೆಂಟ್ ಮಾಡಿ, ನಾನು ಅದನ್ನು ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಇವಾಗ ಸ್ಟಾರ್ಟ್ ಮಾಡೋಣ. ಡಯಾಗ್ನೋಸಿಸ್ ಹೈಪರ್ ಟೆನ್ಷನ್. ಸೊ ನೆಕ್ಸ್ಟ್ ಹೈಪರ್ ಟೆನ್ಷನ್ ಇರೋರಿಗೆ ಏನೇನು ಚೀಫ್ ಕಂಪ್ಲೇಂಟ್ಸ್, ಅವ್ರಿಗೆ ಏನೇನು ಎಕ್ಸ್ಪೀರಿಯನ್ಸ್ ಆಗಿರುತ್ತಾ ಅಂತಂದು ನೋಡೋಣ. ಫಸ್ಟ್ ಒನ್, ಹೆಡ್ ಏಕ್ಸ್ ಅಕರಿಂಗ್ ಇಂಟರ್ಮಿಟೆಂಟ್ಲಿ ಫಾರ್ ದ ಫಾಸ್ಟ್ ಮಂತ್. ಇವಾಗ ಹೈಪರ್ ಟೆನ್ಸಿವ್ ಪೇಷಂಟ್ ನೋಡ್ತಿರ್ಬೋದು ನೀವು. ಅಂಥವ್ರಿಗೆ ಏನಿರುತ್ತಾ ಹೆಡ್ ಏಕ್ ಕಾಮನ್ ಆಗಿರುತ್ತೆ. ಯಾವಾಗ ಅವ್ರಿಗೆ ಪಾಸ್ಟ್ ಮಂತಿಂದ ಅಂದರೆ ಹೋದ ಮಂತಿಂದನೂ ಅವ್ರಿಗೆ ಕಂಟಿನ್ಯೂ ಆಗಿ ಹೆಡ್ ಏಕ್ ಕಾಮನ್ ಆಗಿಬಿಟ್ಟಿರುತ್ತೆ. ಸೊ ನೆಕ್ಸ್ಟ್ ಒನ್, ಬಿಸಿನೆಸ್ ಎಕ್ಸ್ಪೀರಿಯನ್ಸ್ಡ್ ಓವರ್ ದ ಲಾಸ್ಟ್ 2 ವೀಕ್ಸ್. ಅವ್ರಿಗೆ ತಲೆ ಸುತ್ತೋ ಎಕ್ಸ್ಪೀರಿಯನ್ಸ್ ಕೂಡ ಆಗ್ತಿರುತ್ತೆ. ಒಂದು ಬಿಫೋರ್ 15 ಡೇಸಿಂದ ಅವ್ರಿಗೆ ತಲೆ ಸುತ್ತೋದು ಕೂಡ ಆಗ್ತಿರುತ್ತೆ. ಸೊ ನೆಕ್ಸ್ಟ್ ನಾವು ನರ್ಸಿಂಗ್ ಡಯಾಗ್ನೋಸಿಸ್ನ ನೋಡೋಣ. ನಾನು ಇವತ್ತಿನ ಕ್ಲಾಸಲ್ಲಿ ಓನ್ಲಿ 2 ನರ್ಸಿಂಗ್ ಡಯಾಗ್ನೋಸಿಸ್ ಪ್ಲಸ್ 2 ನರ್ಸಿಂಗ್ ಕೇರ್ ಪ್ಲ್ಯಾನ್ನ ಹೇಳ್ಕೊಡ್ತೀನಿ. ನಿಮಗೇನಾದರೂ 5 ನರ್ಸಿಂಗ್ ಡಯಾಗ್ನೋಸಿಸ್ ಪ್ಲಸ್ 5 ಕೇರ್ ಪ್ಲ್ಯಾನ್ ಬೇಕಿದ್ದರೆ ಕಮೆಂಟ್ ಮಾಡಿ, ನಾನು ನಿಮಗೆ ಅದನ್ನು ನೋಟ್ಸ್ನ ಶೇರ್ ಮಾಡ್ತೀನಿ. ಇವಾಗ ಫಸ್ಟ್ ಒನ್, ಇನ್ಎಫೆಕ್ಟಿವ್ ಪೆರಿಫೆರಲ್ ಟಿಶ್ಯೂ ಪರ್ಫ್ಯೂಷನ್ ಆ್ಯಂಡ್ ರಿಲೇಟೆಡ್ ಟು ಇನ್ಕ್ರೀಸ್ಡ್ ಬ್ಲಡ್ ಪ್ರೆಷರ್. ಇದೇನು ಪೆರಿಫೆರಲ್ ಟಿಶ್ಯೂ ಪರ್ಫ್ಯೂಷನ್ ಏನಿದೆಯಲ್ಲ, ಇದು ಬ್ಲಡ್ ಪ್ರೆಷರ್ ಇನ್ಕ್ರೀಸ್ ಆಗಿರೋದ್ರಿಂದ ನಮಗೆ ಈ ಟಿಶ್ಯೂ ಪರ್ಫ್ಯೂಷನ್ನ ನಾವು ನೋಡ್ಬೋದಾಗಿರುತ್ತೆ. ಇದ್ರ ಬಗ್ಗೆ ನಾವು ಕೇರ್ ಪ್ಲ್ಯಾನಲ್ಲಿ ತಿಳ್ಕೊಳ್ಳೋಣ. ಸೊ ನೆಕ್ಸ್ಟ್ ಒನ್, ಫ್ಯಾಟಿಗ್ ರಿಲೇಟೆಡ್ ಟು ಇನ್ಕ್ರೀಸ್ಡ್ ಆಕ್ಸಿಜನ್ ಡಿಮ್ಯಾಂಡ್ ಆ್ಯಂಡ್ ವರ್ಕ್ಲೋಡ್ ಆಫ್ ದಿ ಹಾರ್ಟ್. ಅಂದರೆ ಇವಾಗ ನಮ್ಮ ಇವಾಗ ಹೈಪರ್ ಟೆನ್ಷನ್ ಅಂದರೆ BP ಇನ್ಕ್ರೀಸ್ ಆದಾಗ ನಮ್ಮ ಹಾರ್ಟ್ ಮೇಲೆ ಪ್ರೆಷರ್ ಬಿದ್ದೇ ಬೀಳುತ್ತೆ. ಆ ಟೈಮಲ್ಲಿ ನಮ್ಗೆ ಫ್ಯಾಟಿಗ್ ಅಂತಂದರೆ ಸುಸ್ತಾಗೋದು ಜಾಸ್ತಿನೇ ಆಗುತ್ತೆ. ಯಾಕಂದರೆ ನಮ್ಮ ಹಾರ್ಟ್ಗೆ ಜಾಸ್ತಿ ಪ್ರೆಷರ್ ಬಿದ್ದಾಗ ನಮ್ಮ ಆಕ್ಸಿಜನ್ ಡಿಮ್ಯಾಂಡ್ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಆ ಟೈಮಲ್ಲಿ ನಮ್ಗೆ ಲೋ ಎನರ್ಜಿ ಇರುತ್ತೆ ಮತ್ತು ಫ್ಯಾಟಿಗ್ ಕೂಡ ಹೈ ಆಗಿರುತ್ತೆ. ಸೊ ಇವಾಗ ನಾವು ಕೇರ್ ಪ್ಲ್ಯಾನ್ನ ಒಂದೊಂದಾಗೆ ನೋಡೋಣ. ಸೊ ಫಸ್ಟ್ ನರ್ಸಿಂಗ್ ಕೇರ್ ಪ್ಲ್ಯಾನ್. ಈ ಕೇರ್ ಪ್ಲ್ಯಾನಲ್ಲಿ ನಾವು ನರ್ಸಿಂಗ್ ಪ್ರೋಸೆಸ್ ಸ್ಟೆಪ್ಸ್ನ ಫಸ್ಟ್ ನೋಡೋಣ. ಅಸೆಸ್ಮೆಂಟ್, ನರ್ಸಿಂಗ್ ಡಯಾಗ್ನೋಸಿಸ್, ಗೋಲ್, ಪ್ಲ್ಯಾನಿಂಗ್, ಇಂಟರ್ವೆನ್ಷನ್, ಇವ್ಯಾಲ್ಯುವೇಷನ್. ದೀಸ್ ಆರ್ 5 ಸ್ಟೆಪ್ಸ್ ಆಫ್ ನರ್ಸಿಂಗ್ ಪ್ರೋಸೆಸ್ ಆಗಿರ್ತವೆ. ಸೊ ಇವಾಗ ಫಸ್ಟ್ ಒನ್, ನರ್ಸಿಂಗ್ ಅಸೆಸ್ಮೆಂಟಲ್ಲಿ ನಾವು ಸಬ್ಜೆಕ್ಟಿವ್ ಡಾಟಾ ಆ್ಯಂಡ್ ಅಬ್ಜೆಕ್ಟಿವ್ ಡಾಟಾನ ನೋಡ್ಬೋದು. ಸಬ್ಜೆಕ್ಟಿವ್ ಡಾಟಾ ಅಂತಂದರೆ ಪೇಷಂಟ್ ಏನು ಬಂದು ನಮಗೆ ಕಂಪ್ಲೇಂಟ್ಸ್ ಹೇಳ್ತಾರಲ್ಲ, ಅದನ್ನು ನಾವು ಸಬ್ಜೆಕ್ಟಿವ್ ಡಾಟಾ ಅಂತ ಹೇಳ್ತೀವಿ. ನೆಕ್ಸ್ಟ್ ಅಬ್ಜೆಕ್ಟಿವ್ ಡಾಟಾ ಅಂತಂದರೆ ನಾವೇನು ಪೇಷಂಟಲ್ಲಿ ಅಬ್ಸರ್ವ್ ಮಾಡ್ತೀವಲ್ಲ, ಅದನ್ನು ನಾವು ಅಬ್ಜೆಕ್ಟಿವ್ ಡಾಟಾ ಅಂತ ಹೇಳ್ತೀವಿ. ಇವಾಗ ನಮಗೆ ಹೈಪರ್ ಟೆನ್ಸಿವ್ ಪೇಷಂಟ್ ಬಂದು ಹೇಳ್ತಾರೆ ಏನಂತಂದರೆ, ಪೇಷಂಟ್ ಸೇಸ್ ಐ ಆಮ್ ಫೀಲಿಂಗ್ ಡಿಸಿನೆಸ್, ಕೋಲ್ಡ್ ಎಕ್ಸ್ಟ್ರೀಮಿಟೀಸ್. ಅಂದರೆ ಇವಾಗ ಒಂದು ಪೇಷಂಟ್ ಬಂದು ನಮ್ಮ ಕಡೆ ನನಗೆ 15 ಡೇಸಿಂದನೂ ತಲೆ ಸುತ್ತೋ ಫೀಲ್ ಆಗ್ತಿದೆ ಮತ್ತು ಕೈಕಾಲೆಲ್ಲ ತಣ್ಣಗನಿಸ್ತಿದೆ ಅಂತ ಬಂದವರು ಕಂಪ್ಲೇಂಟ್ ಹೇಳ್ತಾರೆ. ಅದನ್ನು ನಾವು ಸಬ್ಜೆಕ್ಟಿವ್ ಡಾಟಾ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ನಾವು ಆಬ್ಜೆಕ್ಟಿವ್ ಡಾಟಾ ಅಂದರೆ ನಾವೇನು ಅವರಲ್ಲಿ ಅಬ್ಸರ್ವ್ ಮಾಡ್ತೀವಿ, ಪೇಷಂಟ್ ನಮಗೆ ಕಂಪ್ಲೇಂಟ್ ಹೇಳಿದಾಗ ಅವರಲ್ಲಿ ನಾವು ಏನು ಚೆಕಪ್ ಮಾಡ್ತೀವಿ ಅಂತ ಆಬ್ಜೆಕ್ಟಿವ್ ಡಾಟಾ ಆಗಿರುತ್ತೆ. ವಿ ಅಬ್ಸರ್ವ್ ದಟ್ ಹಿ ಹ್ಯಾಸ್ BP ಆಫ್ 160/100 mmHg, ವೀಕ್ ಪೆರಿಫೆರಲ್ ಪಲ್ಸ್. ಅಂತಂದರೆ ನಾವಿವಾಗ ಪೇಷಂಟ್ ಬಂದ ತಕ್ಷಣ ಅವ್ರ ಫಿಸಿಕಲ್ ಎಕ್ಸಾಮಿನೇಷನ್ ಮಾಡ್ತೀವಿ ಮತ್ತು ಇನ್ಸ್ಪೆಕ್ಷನ್, ಪಾಲ್ಪೇಷನ್, ಪರ್ಕಷನ್ ಆ್ಯಂಡ್ ಅಸ್ಕಲ್ಟೇಷನ್ ಇದನ್ನು ಕೂಡ ನಾವು ಯೂಸ್ ಮಾಡ್ಬೋದು. ಯೂಸ್ ಮಾಡಿ ನಾವು ಏನು ಪೇಷಂಟಲ್ಲಿ ಏನೇನು ಚೇಂಜಸ್ ಆಗಿದೆ ಅಂತ ತಿಳ್ಕೊಬೋದು. ಇವಾಗ ಪೇಷಂಟ್ ಬಂದ ತಕ್ಷಣ ನಾವು ಚೆಕ್ ಮಾಡೋದೇನು ವೈಟಲ್ಸ್. ಪೇಷಂಟ್ ಸ್ಟೇಬಲ್ ಇದ್ದಾರಾ ಇಲ್ವಾ ಅಂತ ನೋಡ್ತೀವಿ. ಸ್ಟೇಬಲ್ ಇದ್ದರೆ ನೆಕ್ಸ್ಟ್ ಚೆಕ್ ಮಾಡೋದೇ ವೈಟಲ್ಸ್. ಆ ವೈಟಲ್ಸಲ್ಲಿ ನಾವೇನು ಚೆಕ್ ಮಾಡ್ತೀವಿ, BP, ಅವ್ರದ್ದು BP ನಾರ್ಮಲ್ ಇದೆನಾ, ಪಲ್ಸ್ ನಾರ್ಮಲ್ ಇದೆನಾ, SpO2 ನಾರ್ಮಲ್ ಇದೆನಾ ಅಂತ ಏನು ಚೆಕ್ ಮಾಡ್ತೀವಲ್ಲ, ಆ ಟೈಮಲ್ಲಿ ಈ ಹೈಪರ್ ಟೆನ್ಸಿವ್ ಪೇಷಂಟ್ಗೆ BP 160/100 ಅಂದರೆ ಹೈ BP ನ ನಾವು
ಅಬ್ಸರ್ವ್ ಮಾಡ್ತೀವಿ ಈ ಆಬ್ಜೆಕ್ಟಿವ್ ಡಾಟಾದಲ್ಲಿ. ಮತ್ತು ಪೆರಿಫೆರಲ್ ಅಂದರೆ ಎಕ್ಸ್ಟ್ರಿಮಿಟೀಸಲ್ಲಿ ಬರುವಂಥ ಪಲ್ಸ್ ಏನಾಗಿರುತ್ತೆ ಅವ್ರದ್ದು ವೀಕ್ ಆಗಿರುತ್ತೆ. ಸೊ ನೆಕ್ಸ್ಟ್ ನಾವು ನರ್ಸಿಂಗ್ ಡಯಾಗ್ನೋಸಿಸ್ನ ನೋಡೋಣ. ಇನ್ಎಫೆಕ್ಟಿವ್ ಪೆರಿಫೆರಲ್ ಟಿಶ್ಯೂ ಪರ್ಫ್ಯೂಷನ್ ರಿಲೇಟೆಡ್ ಟು ಇನ್ಕ್ರೀಸ್ ಬ್ಲಡ್ ಪ್ರೆಷರ್. ಇವಾಗ ಆಲ್ರೆಡಿ ನಾವು ನೋಡಿದ್ದೀವಿ ಇದನ್ನು. ಸೊ ನೆಕ್ಸ್ಟ್ ಗೋಲ್ ಅಂದರೆ ಇವಾಗ ನಾವು ಈ ನರ್ಸಿಂಗ್ ಡಯಾಗ್ನೋಸಿಸ್ಗೆ ಏನು ಇಂಪ್ರೂವ್ಮೆಂಟ್ ಮಾಡಬೇಕು, ನಾವು ಏನು ಗೋಲ್ ಅಚೀವ್ ಮಾಡಬೇಕು ಅಂತಂದು ಇದರಲ್ಲಿ ನೋಡೋಣ. ಟು ಇಂಪ್ರೂವ್ ಆ್ಯಂಡ್ ಮೇಂಟೈನ್ ಎಫೆಕ್ಟಿವ್ ಟಿಶ್ಯೂ ಪರ್ಫ್ಯೂಷನ್ ಹ್ಯಾಸ್ ಎವಿಡೆನ್ಸ್ಡ್ ಬೈ ಸ್ಟೇಬಲ್ BP ಆ್ಯಂಡ್ ವಾರ್ಮ್ ಎಕ್ಸ್ಟ್ರಿಮಿಟೀಸ್. ನಾವೇನು ಗೋಲ್ ಅಚೀವ್ ಮಾಡಬೇಕು ಅಂತಂದರೆ ಇಂಪ್ರೂವ್ ಅಂದರೆ ಇವಾಗ ಅವ್ರ BP ಹೈ ಆಗಿರೋ BPನ ನಾವು ನಾರ್ಮಲ್ ಲೆವೆಲ್ಗೆ ತರಬೇಕು. ಅದು ಒಂದು ಮೇನ್ ನಮ್ಮದು ಗೋಲ್ ಆಗಿರುತ್ತೆ. ಮತ್ತು ಅವ್ರಿಗೆ ಕೋಲ್ಡ್ ಅಂದರೆ ಕೋಲ್ಡ್ ಎಕ್ಸ್ಟ್ರಿಮಿಟೀಸ್ ಇರುತ್ತಲ್ಲ ಅದನ್ನು ನಾವು ವಾರ್ಮ್ ಅಂದರೆ ನಾರ್ಮಲ್ ರೇಂಜ್ಗೆ ಅವ್ರನ್ನ ಪೆರಿಫೆರಲ್ ಪಲ್ಸ್ ಏನಿದೆಯಲ್ಲ ಅದು ನಾರ್ಮಲ್ ರೇಂಜಿಗೆ ಬರೋ ಥರ ಒಂದು ಗೋಲ್ನ ಅಚೀವ್ ಮಾಡಬೇಕು. ಇದು ನಮ್ಮದು ಈ ನರ್ಸಿಂಗ್ ಡಯಾಗ್ನೋಸಿಸ್ಗೆ ಗೋಲ್ ಆಗಿರುತ್ತೆ. ಸೊ ನೆಕ್ಸ್ಟ್ ಈ ಗೋಲ್ ಅಚೀವ್ ಮಾಡೋಕ್ಕೆ ನಾವು ಏನೇನು ಪ್ಲ್ಯಾನಿಂಗ್ ಮಾಡಬೇಕು ಅಂತಂದರೆ ಫಸ್ಟ್ ಒನ್ ಮಾನಿಟರ್ BP 4th ಅವರ್ಲಿ. ಪೇಷಂಟ್ ಬಂದ ತಕ್ಷಣ ನಾವು 4th ಅವರ್ಲಿ ಅವ್ರಿಗೆ ಕಂಪಲ್ಸರಿ ಅಂದರೆ BP ಹೈ ಇರೋದ್ರಿಂದ ನಾವು 4th ಅವರ್ಲಿ ಅವ್ರಿಗೆ BP ಮಾನಿಟರ್ ಮಾಡಲೇಬೇಕಾಗುತ್ತೆ. ಸೊ ನೆಕ್ಸ್ಟ್ ಅಸೆಸ್ ಪೆರಿಫೆರಲ್ ಪಲ್ಸ್ ಆ್ಯಂಡ್ ಕ್ಯಾಪಿಲರಿ ರಿಫಿಲ್. ಅವ್ರದ್ದು ಪೆರಿಫೆರಲ್ ಪಲ್ಸನ್ನು ನಾವು ಚೆಕ್ ಮಾಡ್ತಿರಬೇಕು ಫ್ರೀಕ್ವೆಂಟ್ಲಿ. ಮತ್ತು ಇದು ಕ್ಯಾಪಿಲರಿ ರಿಫಿಲ್ ಅದನ್ನು ಕೂಡ ನಾವು ಚೆಕ್ ಮಾಡಬೇಕಾಗುತ್ತೆ ಫ್ರೀಕ್ವೆಂಟ್ಲಿ. ಸೊ ನೆಕ್ಸ್ಟ್ ಒನ್ ಎಲಿವೇಟ್ ಎಕ್ಸ್ಟ್ರಿಮಿಟೀಸ್ ಹ್ಯಾಸ್ ಟಾಲರೇಟೆಡ್. ಅವರು ಎಕ್ಸ್ಟ್ರಿಮಿಟೀಸ್ ಏನಿರುತ್ತಲ್ಲ ಅದನ್ನ ಎಲಿವೇಟ್ ಮಾಡಬೇಕಾಗುತ್ತೆ. ಅವ್ರು ಎಲ್ಲಿವರೆಗೂ ಅದನ್ನು ಟಾಲರೇಟ್ ಮಾಡ್ತಾರೆ ಅಲ್ಲಿವರೆಗೂ. ಸೊ ನೆಕ್ಸ್ಟ್ ನಾವು ಇದಕ್ಕೆ ಪ್ಲ್ಯಾನಿಂಗ್ ಮಾಡಿದ್ವಿ. ಇವಾಗ ಅದನ್ನ ನೆಕ್ಸ್ಟ್ ಪ್ಲ್ಯಾನಿಂಗ್ನ ಪ್ರೋಸೆಸ್ ಮಾಡೋಣ, ಅಂದರೆ ಇಂಟರ್ವೆನ್ಷನ್ ಯಾವ ರೀತಿ ಮಾಡ್ತೀವಿ ಅಂತ ನೋಡೋಣ. BP ಚೆಕ್ಡ್ ಎವ್ರಿ 4th ಅವರ್ಲಿ. ಅಂದರೆ ನಾವು 4th ಅವರ್ಲಿ ಅವ್ರದ್ದು BPನ ಚೆಕ್ ಮಾಡ್ತಾ ಇರ್ತೀವಿ. ಸೊ ನೆಕ್ಸ್ಟ್ ಪೆರಿಫೆರಲ್ ಪಲ್ಸ್ ಆ್ಯಂಡ್ ಕ್ಯಾಪಿಲರಿ ರಿಫಿಲ್ ಅಸೆಸ್ಡ್. ಈ ಪೆರಿಫೆರಲ್ ಪಲ್ಸ್ ಏನಿದೆಯಲ್ಲ ಅದರಲ್ಲಿ ಏನಾದರೂ ನಾವು ಇವಾಗ ಫ್ರೀಕ್ವೆಂಟ್ಲಿ ಚೆಕ್ ಮಾಡ್ತಿರ್ಬೇಕು. ಚೇಂಜಸ್ ಆಗಿದೆನಾ, ಇಂಪ್ರೂವ್ಮೆಂಟ್ ಆಗಿದೆನಾ ಅಂತ ನಾವು ನೋಡ್ತಿರ್ಬೇಕು. ನೆಕ್ಸ್ಟ್ ಎಕ್ಸ್ಟ್ರಿಮಿಟೀಸ್ ಎಲಿವೇಟೆಡ್ ಡ್ಯೂರಿಂಗ್ ರೆಸ್ಟ್. ಅವರು ರೆಸ್ಟ್ ಮಾಡೋ ಟೈಮಲ್ಲಿ ಎಕ್ಸ್ಟ್ರಿಮಿಟೀಸ್ನ ನಾವು ಎಲಿವೇಟ್ ಮಾಡಬೇಕಾಗುತ್ತೆ, ಮಾಡಿರ್ತೀವಿ. ಸೊ ನೆಕ್ಸ್ಟ್ ಇದೆಲ್ಲ ನಾವು ನರ್ಸಿಂಗ್ ಪ್ಲ್ಯಾನಿಂಗ್ ಆಯಿತು. ಈ ಪ್ಲ್ಯಾನಿಂಗ್ನ ನಾವು ಪ್ರೊಸೀಡ್ ಕೂಡ ಮಾಡಿದ್ವಿ. ಆಮೇಲೆ ಲಾಸ್ಟಲ್ಲಿ ನಾವು ರೀಅಸೆಸ್ಮೆಂಟ್ನ ಮಾಡಬೇಕು. ನಾವು ಕೇರ್ ಕೊಟ್ವಿ ಆಲ್ರೆಡಿ. ಆಮೇಲೆ ಇವಾಗ ಅವ್ರು ಕೇರ್ ಕೊಟ್ಟಿರೋದಕ್ಕೆ ಅಥವಾ ಟ್ರೀಟ್ಮೆಂಟ್ ಕೊಟ್ಟಿರೋದಕ್ಕೆ ಅವರಲ್ಲಿ ಏನಾದರೂ ಚೇಂಜಸ್ ಆಗಿದೆನಾ ಅಂತ ನಾವು ನೋಡೋದನ್ನು ನಾವೇನು ಹೇಳ್ತೀವಿ ಇವ್ಯಾಲ್ಯುವೇಷನ್ ಅಂತಂದರೆ ರೀಅಸೆಸ್ಮೆಂಟ್ ಮಾಡಬೇಕು ಅವ್ರಿಗೆ. ರೀಅಸೆಸ್ಮೆಂಟಲ್ಲಿ ನಮ್ಗೆ ಏನು ಬರಬೇಕು, ಗುಡ್ ಅಚೀವ್ಮೆಂಟು ಬರಬೇಕಾಗುತ್ತಾ. ಗೋಲ್ ಮೆಟ್ ಹ್ಯಾಸ್ ಪೇಷಂಟ್ಸ್ BP ಸ್ಟೆಬಿಲೈಸ್ಡ್. ಅಂದರೆ ನಾವು ಗೋಲ್ನ ಅಚೀವ್ ಮಾಡಿದ್ವಿ, ಅಂದರೆ BP ಅವ್ರದ್ದು ಸ್ಟೆಬಿಲೈಸ್ ಆಯಿತು, ಅಂದರೆ ನಾರ್ಮಲ್ ರೇಂಜ್ಗೆ ಅವ್ರ BP ಬಂತು. ಸೊ ನೆಕ್ಸ್ಟ್ ಪೆರಿಫೆರಲ್ ಪಲ್ಸ್ ಆ್ಯಂಡ್ ಕ್ಯಾಪಿಲರಿ ರಿಫಿಲ್ಸ್ ಇಂಪ್ರೂವ್ಡ್. ಅಂದರೆ ಪೆರಿಫೆರಲ್ ಪಲ್ಸ್ ಏನು ಅವ್ರದ್ದು ವೀಕ್ ಆಗಿತ್ತಲ್ಲ ಮತ್ತು ಕೋಲ್ಡ್ ಎಕ್ಸ್ಟ್ರಿಮಿಟೀಸ್ ಇತ್ತಲ್ಲ ಅದನ್ನು ನಾವು ನಾರ್ಮಲ್ ರೇಂಜಿಗೆ ತಂದಿದ್ದೀವಿ. ಇದು ಫಸ್ಟ್ ನರ್ಸಿಂಗ್ ಡಯಾಗ್ನೋಸಿಸ್ ಮೇಲೆ ಕೇರ್ ಪ್ಲ್ಯಾನ್ ಆಗಿರುತ್ತೆ. ಸೊ ನೆಕ್ಸ್ಟ್ ನೋಡೋಣ. ಸೊ ನೆಕ್ಸ್ಟ್ ಕೇರ್ ಪ್ಲ್ಯಾನ್ ಸೆಕೆಂಡ್ ಒನ್ ಸಬ್ಜೆಕ್ಟಿವ್ ಡಾಟಾ. ಪೇಷಂಟ್ ಸೇಸ್ ದಟ್ ಐ ಫೀಲ್ ಟಯರ್ಡ್ ಆಲ್ ದ ಟೈಮ್. ಅಂದರೆ ಪೇಷಂಟ್ ಬಂದು ಹೇಳ್ತಾರೆ, ನನಗೆ ಟಯರ್ಡ್ ಆಗ್ತಿದೆ, ಎಲ್ಲ ಟೈಮಲ್ಲೂ ಕೂಡ ಕೆಲಸ ಮಾಡಿದರೂ ಮಾಡದೇ ಇದ್ದರೂ ನನಗೆ ಟಯರ್ಡ್ ಫೀಲ್ ಆಗ್ತಿದೆ ಅಂತ ಪೇಷಂಟ್ ಬಂದು ನಮಗೆ ಕಂಪ್ಲೇಂಟ್ ಮಾಡ್ತಾರೆ. ಆವಾಗ ನಾವೇನು ಅವರಲ್ಲಿ ಅಬ್ಸರ್ವ್ ಮಾಡಬೇಕಂತಂದರೆ ವಿ ಅಬ್ಸರ್ವ್ ದಟ್ ಹಿ ಅಪಿಯರ್ಸ್ ಫ್ಯಾಟಿಗ್ ವಿತ್ ಸ್ಲೋಡ್ ಮೂಮೆಂಟ್ ಆ್ಯಂಡ್ ರೆಸ್ಪಾನ್ಸಸ್. ಅವರಲ್ಲಿ ನಾವೇನು ಅಬ್ಸರ್ವ್ ಮಾಡ್ತೀವಿ ಅಂದರೆ ಇನ್ಸ್ಪೆಕ್ಷನ್ ಮಾಡೋದ್ರ ಮೂಲಕ ಅವರಲ್ಲಿ ನಾವು ಅವ್ರಿಗೆ ಫ್ಯಾಟಿಗ್ ಇದೆ ಮತ್ತು ಸ್ಲೋ ಮೂಮೆಂಟ್ಸ್ನ ಮಾಡ್ತಿದ್ದಾರಂತ ಅಬ್ಸರ್ವ್ ಮಾಡ್ತೀವಿ. ಮತ್ತು ರೆಸ್ಪಾಂಡ್ ಕೂಡ ಅವರು ಸರಿಯಾಗಿ ಕಾನ್ಷಿಯಸ್ ರೀತಿಯಲ್ಲಿ ಮಾಡ್ತಿರಲ್ಲ. ಸೊ ನೆಕ್ಸ್ಟ್ ಇದಕ್ಕೆ ನರ್ಸಿಂಗ್ ಡಯಾಗ್ನೋಸಿಸ್ ಏನಂತಂದರೆ ಫ್ಯಾಟಿಗ್ ರಿಲೇಟೆಡ್ ಟು ಇನ್ಕ್ರೀಸ್ಡ್ ಆಕ್ಸಿಜನ್ ಡಿಮ್ಯಾಂಡ್ ಆ್ಯಂಡ್ ಸೆಕೆಂಡರಿ ಟು ಹೈ ಬ್ಲಡ್ ಪ್ರೆಷರ್. ಅಂದರೆ ಇವಾಗ ಅವ್ರಿಗೆ ಹೈ BP ಇರೋದ್ರಿಂದ ಮತ್ತು ಅವ್ರಿಗೆ ಆಕ್ಸಿಜನ್ ಡಿಮ್ಯಾಂಡ್ ಜಾಸ್ತಿ ಬೇಕಾಗಿರೋದ್ರಿಂದ ಅವ್ರಿಗೆ ನಾವು ಫ್ಯಾಟಿಗ್ನ ಅವರಲ್ಲಿ ಕಾಣ್ಬೋದಾಗಿರುತ್ತೆ. ಸೊ ನೆಕ್ಸ್ಟ್ ಈ ನರ್ಸಿಂಗ್ ಡಯಾಗ್ನೋಸಿಸ್ಗೆ ನಮ್ಮದು ಮೇನ್ ಗೋಲ್ ಏನಾಗಿರುತ್ತೆ ಅಂದರೆ ಟು ಇಂಪ್ರೂವ್ ಎನರ್ಜಿ ಲೆವೆಲ್ ಆ್ಯಂಡ್ ರೆಡ್ಯೂಸ್ ಫ್ಯಾಟಿಗ್ ಹ್ಯಾಸ್ ಎವಿಡೆನ್ಸ್ಡ್ ಬೈ ಪೇಷಂಟ್ಸ್ ರಿಪೋರ್ಟ್ ಆಫ್ ಇಂಪ್ರೂವಿಂಗ್ ಸ್ಟ್ಯಾಮಿನಾ ಇನ್ ಡೈಲಿ ಆ್ಯಕ್ಟಿವಿಟೀಸ್. ಇವಾಗ ನೋಡ್ಬೋದು ನಾವು ಅವರಲ್ಲಿ ಇವಾಗ ಫ್ಯಾಟಿಗ್ ಇದೆ ಆಲ್ರೆಡಿ ಅಂದಾಗ ಅವ್ರಿಗೆ ನಾವು ಫ್ಯಾಟಿಗ್ ಕಮ್ಮಿ ಆಗೋ ರೀತಿ ಮಾಡಬೇಕು ಮತ್ತು ಅವರಲ್ಲಿ ಎನರ್ಜಿ ಲೆವೆಲ್ ಇನ್ಕ್ರೀಸ್ ಆಗಬೇಕು. ಅಂದರೆ ಅವರೇ ಹೇಳಬೇಕು, ಪೇಷಂಟ್ ಏನು ರಿಪೋರ್ಟ್ ಮಾಡಬೇಕಂದ್ರೆ ಐ ಆಮ್ ಓಕೆ,
ಐ ಆಮ್ ಎನರ್ಜೆಟಿಕ್ ನಾವು ಅಂತ ಅವ್ರ ರೆಸ್ಪಾಂಡ್ ನಮಗೆ ಬರಬೇಕು. ಸ್ಟ್ಯಾಮಿನಾ ಅಂದರೆ ಡೈಲಿ ಆ್ಯಕ್ಟಿವಿಟೀಸ್ ಮಾಡೋಕ್ಕೆ ಅವರು ಓಕೆ ಇರಬೇಕು. ಆ ರೀತಿ ನಾವು ಗೋಲ್ನ ಅಚೀವ್ ಮಾಡಬೇಕಾಗುತ್ತೆ. ಸೊ ನೆಕ್ಸ್ಟ್ ಇದಕ್ಕೆ ನಾವು ಏನೇನು ಪ್ಲ್ಯಾನಿಂಗ್ ಮಾಡಬೇಕು ಅಂತಂದರೆ, ಅಲೋ ರೆಸ್ಟ್ ಪೀರಿಯಡ್ಸ್ ಬಿಟ್ವೀನ್ ಆ್ಯಕ್ಟಿವಿಟೀಸ್. ನಾವು ಅವ್ರಿಗೆ ರೆಸ್ಟ್ ಮಾಡಬೇಕು ಅಂದರೆ ಆ್ಯಕ್ಟಿವಿಟೀಸ್ ಕಂಟಿನ್ಯೂ ಆಗಿ ಆ್ಯಕ್ಟಿವಿಟೀಸ್ನ ಮಾಡಬಾರ್ದು, ಮಿಡಲಲ್ಲಿ ರೆಸ್ಟ್ ಮಾಡಬೇಕು ಅಂತ ಅವ್ರಿಗೆ ಒಂದು ಪಿರಿಯಾಡಿಕಲ್ ಆಗಿ ಅವ್ರಿಗೆ ಟೈಮ್ನ ಹೇಳಬೇಕು. ಸೊ ನೆಕ್ಸ್ಟ್ ಎನ್ಕರೇಜ್ ಗ್ರ್ಯಾಜುವಲ್ ಇನ್ಕ್ರೀಸಸ್ ಇನ್ ಆ್ಯಕ್ಟಿವಿಟಿ. ಅಂದರೆ ಎನ್ಕರೇಜ್ ಅವ್ರು ಗ್ರ್ಯಾಜುವಲ್ ಆಗಿ ಆ್ಯಕ್ಟಿವಿಟೀಸ್ನ ಇನ್ಕ್ರೀಸ್ ಮಾಡಬೇಕು. ಅಂದರೆ ಸಡನ್ನಾಗಿ ಒಟ್ಟಿಗೆ ನಾವು ಆ್ಯಕ್ಟಿವಿಟೀಸ್ ಮಾಡೋದಕ್ಕಿಂತ ಗ್ರ್ಯಾಜುವಲಿ ಸ್ವಲ್ಪ ಮಾಡಿ ಮತ್ತು ಸ್ವಲ್ಪ ಟೈಮ್ ಬಿಟ್ಟು ಮತ್ತೆ ಸ್ಟಾರ್ಟ್ ಮಾಡಿ ಮತ್ತು ಸ್ವಲ್ಪ ಸ್ವಲ್ಪ ಇನ್ಕ್ರೀಸ್ ಮಾಡ್ತಾ ಹೋಗಬೇಕು. ಗ್ರ್ಯಾಜುವಲಿಯಾಗಿ ಇನ್ಕ್ರೀಸ್ ಮಾಡೋ ಥರ ನಾವು ಅವ್ರಿಗೆ ಹೇಳಬೇಕು. ಸೊ ನೆಕ್ಸ್ಟ್ ಪ್ರೊವೈಡ್ ಬ್ಯಾಲೆನ್ಸ್ಡ್ ಡಯಟ್ ಆ್ಯಂಡ್ ಹೈಡ್ರೇಷನ್. ಅವ್ರಿಗೆ ನಾವು ಬ್ಯಾಲೆನ್ಸ್ಡ್ ಡಯಟ್ ಮತ್ತು ಹೈಡ್ರೇಷನ್ ಬಗ್ಗೆ ಪ್ಲ್ಯಾನ್ ಮಾಡ್ತೀವಿ. ಸೊ ನೆಕ್ಸ್ಟ್ ಈ ಪ್ಲ್ಯಾನಿಂಗ್ ಏನು ಮಾಡಿರ್ತೀವಲ್ಲ ಅದನ್ನ ಇಂಟರ್ವೆನ್ಷನ್ ಅಂತಂದರೆ ಅದನ್ನ ಕಾರ್ಯರೂಪಕ್ಕೆ ಯಾವ ರೀತಿ ಥರದ್ದು ನೋಡೋಣ. ಶೆಡ್ಯೂಲ್ಡ್ ರೆಸ್ಟ್ ಪೀರಿಯಡ್ ಅಂದರೆ ಅವ್ರಿಗೆ ಇವಾಗ ಆ್ಯಕ್ಟಿವಿಟೀಸ್ ಮಾಡೋವಾಗ ಬಿಟ್ವೀನ್ ಅವ್ರಿಗೆ ರೆಸ್ಟ್ ಪೀರಿಯಡ್ಗೆ ಶೆಡ್ಯೂಲ್ ನಾವು ಹಾಕ್ಕೊಡ್ಬೇಕಾಗುತ್ತೆ. ಸೊ ನೆಕ್ಸ್ಟ್ ಎನ್ಕರೇಜ್ಡ್ ಶಾರ್ಟ್ ವಾಕ್ಸ್ ಅಂದರೆ ಜಾಸ್ತಿ ನಡೆದಾಡೋದು, ಜಾಸ್ತಿ ವರ್ಕ್ ಮಾಡೋದನ್ನು ಅವ್ರಿಗೆ ಕಮ್ಮಿ ಮಾಡೋ ಥರ ಎನ್ಕರೇಜ್ ಮಾಡಬೇಕು. ಅಂದರೆ ಅವರು ಸ್ವಲ್ಪ ಕೆಲಸ ಮಾಡಿದ್ರೂ ಸ್ವಲ್ಪ ರೆಸ್ಟ್ ಮಾಡಿ ಮತ್ತೆ ಕೆಲಸನ ಸ್ಟಾರ್ಟ್ ಮಾಡಬೇಕು ಅಂತ ಒಂದು ಕರೇಜ್ನ ಕೊಡಬೇಕು. ಸೊ ನೆಕ್ಸ್ಟ್ ಪ್ರೊವೈಡೆಡ್ ನ್ಯೂಟ್ರಿಷನಲ್ ಫುಡ್ಸ್ ಆ್ಯಂಡ್ ಫ್ಲೂಯಿಡ್. ಇವಾಗ ಅವ್ರಿಗೆ ಒಂದು ನ್ಯೂಟ್ರಿಷನಲ್ ಫುಡ್ ಪ್ಲಸ್ ಫ್ಲೂಯಿಡ್ ಏನಿರುತ್ತಲ್ಲ, ಪ್ಲೆಂಟಿ ಆಫ್ ಫ್ಲೂಯಿಡ್ ಅಥವಾ ವಾಟರ್ನ ತೊಗೊಳಕ್ಕೆ ನಾವು ಅವ್ರಿಗೆ ಒಂದು ಹೆಲ್ತ್ ಎಜುಕೇಷನ್ ಕೊಡಬೇಕಾಗುತ್ತೆ. ಸೊ ನೆಕ್ಸ್ಟ್ ಇವಾಗ ಇಂಟರ್ವೆನ್ಷನ್ ಆಯಿತು, ನಾವು ಈಗ ಆಲ್ರೆಡಿ ಟ್ರೀಟ್ಮೆಂಟ್ ಅಥವಾ ನಮ್ಮ ನರ್ಸಿಂಗ್ ಕೇರ್ನ ನಾವು ಕೊಟ್ವಿ. ಅದಾದಮೇಲೆ ಅವ್ರನ್ನ ರೀಅಸೆಸ್ಮೆಂಟ್ ಮಾಡಬೇಕು. ರೀಅಸೆಸ್ಮೆಂಟ್ ಅಂತಂದರೆ ಪೇಷಂಟ್ಸ್ ರಿಪೋರ್ಟ್ಸ್ ಲೆಸ್ ಫ್ಯಾಟಿಗ್ ಆ್ಯಂಡ್ ಇನ್ಕ್ರೀಸ್ ಆ್ಯಕ್ಟಿವಿಟಿ ಟಾಲರೆನ್ಸ್. ಅವರಲ್ಲಿ ಏನು ಫ್ಯಾಟಿಗ್ ಏನಿದೆಯಲ್ಲ ಅದು ಲೆಸ್ ಆಗಿರಬೇಕು ಮತ್ತು ಇನ್ಕ್ರೀಸ್ ಆ್ಯಕ್ಟಿವಿಟಿ ಟಾಲರೆನ್ಸ್ ಆಗಿದೆ ಅಂತ ಪೇಷಂಟೇ ಬಂದು ನಮಗೆ ರಿಪೋರ್ಟ್ ಮಾಡ್ತಾರಲ್ಲ, ಅದು ಇವ್ಯಾಲ್ಯೂಯೇಷನ್, ಗುಡ್ ಇವ್ಯಾಲ್ಯೂಯೇಷನ್ ಆಗಿರುತ್ತೆ. ನಮ್ಮ ನರ್ಸಸ್ಗೆ ನಾವು ಎಷ್ಟು ವರ್ಕ್ ಮಾಡ್ತೀವಲ್ಲ ಆವಾಗ ಒಂದು ರೀಅಸೆಸ್ಮೆಂಟ್ ಮಾಡಿದಾಗ ನಮ್ಗೆ ಗುಡ್ ಒಪಿನಿಯನ್ ಪೇಷಂಟ್ ಕಡೆಯಿಂದ ಬಂದರೆ ಅದು ಒಂಥರ ಖುಷಿ ಇರುತ್ತೆ. ಐ ಹೋಪ್ ಇವತ್ತಿನ ಕ್ಲಾಸ್ ಎಲ್ರಿಗೂ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ನೋಡಿದ್ರಲ್ಲ ಯಾವ ರೀತಿ ಓನಾಗಿ ಮತ್ತು ಈಸಿಯಾಗಿ ನಾವು ಒಂದು ಡಿಸೀಸ್ ಕಂಡೀಷನ್ ಮೇಲೆ ನರ್ಸಿಂಗ್ ಕೇರ್ ಪ್ಲ್ಯಾನ್ ಹಾಕ್ಬೋದು ಅಂತ ಇವತ್ತಿನ ಕ್ಲಾಸಲ್ಲಿ ನೋಡಿದ್ದೀವಿ. ನೀವು ಕೂಡ ಎಕ್ಸಾಮಲ್ಲಿ ಇದೇ ರೀತಿ ಓನಾಗಿ ಮತ್ತು ಈಸಿ ಮೆಥಡಲ್ಲಿ ನರ್ಸಿಂಗ್ ಕೇರ್ ಪ್ಲ್ಯಾನ ಹಾಕ್ಬೋದು. ಕೇಸ್ ಸ್ಟಡಿ ಬರೆಯುವಾಗ ಅಥವಾ ಪ್ರೆಸೆಂಟೇಷನ್ ಮಾಡುವಾಗ ಇದೇ ರೀತಿ ನೀವು ಕೂಡ ಓನಾಗಿ ಕೇರ್ ಪ್ಲ್ಯಾನ್ನ ಹಾಕಿ. ಸೊ ನೆಕ್ಸ್ಟ್ ನಿಮಗೆ ಯಾವ ಟಾಪಿಕ್ ಮೇಲೆ ನರ್ಸಿಂಗ್ ಕೇರ್ ಪ್ಲ್ಯಾನ್ ಬೇಕು ಅಂತ ಕಮೆಂಟ್ ಮಾಡಿ. ನಿಮಗೆ ಯಾವುದು ಟಫೆಸ್ಟ್ ಅನಿಸುತ್ತಲ್ಲ ಅದನ್ನು ಕಮೆಂಟ್ ಮಾಡಿದರೆ ನಾನು ಅದ್ರ ಬಗ್ಗೆ ನರ್ಸಿಂಗ್ ಕೇರ್ ಪ್ಲ್ಯಾನ್ನ ಹಾಕ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.